ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರೇಷ್ಮಾ ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೋಮ್ ಮೇಡ್ ಚೀಸ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ಬನ್ನಿ ಹೋಮ್ ಮೇಡ್ ಚೀಸ್ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ. 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಇದು ಇವಾಗ ಕಾಯಕ್ಕೆ ಮಡಗಿದ್ದೀನಿ. ಇದನ್ನು ಫುಲ್ಲಾಗಿ ಕಾಯಿಸ್ಕೊಳ್ಳೋದು ಬೇಡ, ಉಗುರು ಬೆಚ್ಚ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಇದು ಬಿಸಿಯಾಗಿದೆ, ನಾವು ಮುಟ್ಟಿ ನೋಡ್ಕೋಬೋದು. ಇವಾಗ ಇದಕ್ಕೆ ವಿನೆಗರ್ ಹಾಕ್ಕೊಳ್ಳೋಣ. ನಾವು ಹಾಲನ್ನು ಕುದಿಸ್ಕೊಂಡು ವಿನೆಗರ್ ಹಾಕ್ಕೊಂಡ್ರೆ ಅದು ಪನ್ನೀರ್ ಆಗುತ್ತೆ. ಅದಕ್ಕೆ ಸ್ವಲ್ಪ ಬಿಸಿಯಾಗೋವಾಗನೇ ನಾವು ವಿನೆಗರ್ ಹಾಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಹಾಲು ಹೊಡಿತಾ ಇದೆ. ಹಾಲೇ ಬೇರೆ ನೀರೇ ಬೇರೆ ಆಗ್ತಿದೆ. ನೋಡಿ, ಹಾಲು ಫುಲ್ಲಾಗಿ ಹೊಡೆದಿದೆ. ಇವಾಗ ಇದೊಂದು ಬಿಳಿ ಬಟ್ಟೆಗೆ ಸೋಸ್ಕೊಳ್ಳೋಣ. ಈ ರೀತಿ ಸೋಸ್ಕೊಂಡಿದ್ದೀನಿ. ಇದರದ್ದು ನೀರೆಲ್ಲ ಚೆನ್ನಾಗಿ ಹಿಂಡಬೇಕು. ನೀರಿನ ಅಂಶ ಇರಬಾರ್ದು. ನೋಡಿ, ಚೆನ್ನಾಗಿ ನೀರು ಹಿಂಡ್ಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಈ ನೀರಿಗೆ 1 ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಇದಕ್ಕೆ ಚೀಸ್ದು ಈ ಉಂಡೆ ಉಂಟಲ್ಲ, ಇದನ್ನು ಒಂದು 3 ನಿಂದ 4 ನಿಮಿಷ ಹಾಕಿ ಮುಚ್ಚಿಟ್ಕೊಳ್ಳೋಣ. ನೋಡಿ, ಇವಾಗ 3 ನಿಂದ 4 ನಿಮಿಷ ಆಗಿದೆ. ಇದನ್ನು ತೆಗೆದು ಒಂದು ಬಿಳಿ ಬಟ್ಟೆಗೆ ಹಾಕ್ಕೊಳ್ಳೋಣ. ಈ ರೀತಿ ಒಂದು ಬಿಳಿ ಬಟ್ಟೆಗೆ ಹಾಕ್ಕೋತೀನಿ. ಇದರಲ್ಲಿರೋ ನೀರಿನ ಅಂಶನ ಚೆನ್ನಾಗಿ ಹಿಂಡಿ ತೆಗಿಬೇಕು. ಇದರಲ್ಲಿರೋ ನೀರಿನ ಅಂಶನ ಚೆನ್ನಾಗಿ ಹಿಂಡಿ ತೆಗೆದಿದ್ದೀನಿ. ಇವಾಗ ಇದನ್ನು 4 ರಿಂದ 5 ಗಂಟೆ ಹೊತ್ತು ಫ್ರೀಝರಲ್ಲಿ ಇಡೋಣ. 5 ಗಂಟೆ ಹೊತ್ತು ಫ್ರೀಝರಲ್ಲಿ ಇಡೋಣ. ಇದನ್ನು ಹೈ ಮೀಡಿಯಮಲ್ಲಿ ಇಡೋಣ. ಈಗ 7 ಗಂಟೆ ನಂತರ ತೆಗೆದಿದ್ದೀನಿ. ನೋಡಿ, ರಿಫ್ರಿಜರೇಟರಿಂದ ಇದನ್ನು ಓಪನ್ ಮಾಡ್ಕೊಳ್ಳೋಣ. ನೋಡಿ, ಚೀಸ್ ಚೆನ್ನಾಗಿ ರೆಡಿಯಾಗಿದೆ. ಚೆನ್ನಾಗಿ ರೆಡಿಯಾಗಿದೆ ನೋಡಿ, ಹೋಮ್ ಮೇಡ್ ಚೀಸ್. ಇದನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ. ಈಗ ಹೋಮ್ ಮೇಡ್ ಚೀಸ್ ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.